ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಈ ಒಂದು ಭವಿಷ್ಯವಾಣಿ, ಶನಿದೇವನ ನ್ಯಾಯ ಮತ್ತು ಮುನ್ನೆಚ್ಚರಿಕೆ. ಓಂ ಶನೇಶ್ವರಾಯ ನಮಃ. ಕುಂಭರಾಶಿಯವರೇ, ಮುಂಬರುವ 3 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕವಾಗಿದೆ. ಶನಿದೇವನ ಮನೆಯಿಂದ 3 ದೊಡ್ಡ ಸಂದೇಶಗಳು ಬಂದಿವೆ. ಈ ಸಂದೇಶಗಳಲ್ಲಿ ಏನಿದೆ ಎಂಬುದನ್ನು ಕೇಳಿದರೆ ನಿಮ್ಮ ಆತ್ಮವೇ ಒಂದು ಕ್ಷಣ ನಡುಗಬಹುದು. ಈ ವಿಡಿಯೋವನ್ನು ಕೇವಲ ಸಾಮಾನ್ಯ ಭವಿಷ್ಯವಾಣಿ ಎಂದು ನಿರ್ಲಕ್ಷಿಸುವ ತಪ್ಪು ಮಾಡಬೇಡಿ. ಏಕೆಂದರೆ ಇದು ಸಾಮಾನ್ಯ ಸಂದೇಶವಲ್ಲ. ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಕರ್ಮಗಳ ನ್ಯಾಯಾಧೀಶ ಸೂರ್ಯಪುತ್ರ ಶನಿದೇವನ ದರ್ಬಾರಿನಿಂದ ಈ ಆದೇಶಗಳು ಹೊರಬಂದಿವೆ. ಮುಂದಿನ 72 ಗಂಟೆಗಳು ನಿಮ್ಮ ಜೀವನದ ಈ ದಶೆ ಮತ್ತು ಎರಡೂ ಕೂಡ ಬದಲಿಸಲಿವೆ. ನಿಮ್ಮ ಜೀವನದ ಈ ಹೊಸ ನಕ್ಷೆಯೊಂದು ಸಿದ್ಧವಾಗಿದೆ. ಈ ನಕ್ಷೆಯಲ್ಲಿ ನೀವು ಇದುವರೆಗೆ ಕಾಣದ ಹೊಸ ಮಾರ್ಗಗಳು ಗೋಚರಿಸಲಿವೆ. ಬದಲಾವಣೆ ಎನ್ನುವುದು ಪ್ರಕೃತಿಯ ನಿಯಮ. ಆದರೆ ಈ ಬಾರಿ ಆಗಲಿರುವ ಬದಲಾವಣೆ ಅಷ್ಟು ಸಾಧಾರಣವಾದುದಲ್ಲ. ಕಳೆದ ಕೆಲವು ಸಮಯದಿಂದ ನೀವು ಅನೇಕ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದೀರಿ. ಸಾಲದ ಬಾಧೆ ಆಗಿರ್ಬೋದು, ಈ ಮೋಸ, ನೋವು ನಿಮ್ಮನ್ನು ಬೆನ್ನಟ್ಟುತ್ತಿವೆ ಎಂದು ನನಗೆ ತಿಳಿದಿದೆ. ಆದರೆ ಈಗ ಎಚ್ಚರಗೊಳ್ಳುವ ಸಮಯ ಬಂದಿದೆ. ಯಾರು ಈ ಎಚ್ಚರಿಕೆಯನ್ನು ತಮಾಷೆಯಾಗಿ ತೆಗೆದುಕೊಳ್ತಾರೋ ಅವರು ಮುಂದೆ ಪಶ್ಚಾತ್ತಾಪ ಪಡಬೇಕಾಗಬಹುದು. ಶನಿದೇವನ ಲೆಕ್ಕಾಚಾರ ಬಹಳ ಸೂಕ್ಷ್ಮವಾದದ್ದು. ಅವರು ಕೇವಲ ದೊಡ್ಡ ತಪ್ಪುಗಳನ್ನಲ್ಲ, ನಿಮ್ಮ ಸಣ್ಣ ಪುಟ್ಟ ನಡವಳಿಕೆಗಳನ್ನು ಗಮನಿಸುತ್ತಾನೆ ಇರ್ತಾರೆ. ಜನರು ಶನಿದೇವನ ಹೆಸರು ಹೇಳಿದ ತಕ್ಷಣ ಹೆದರುತ್ತಾರೆ. 7ನೇ ಶನಿ ಅಥವಾ ಶನಿ ಮಹಾದಶೆ ಎಂದರೆ ಸಾಕು ನಡುಗುತ್ತಾರೆ. ಆದರೆ ಶನಿದೇವನು ಕೇವಲ ಕೆಟ್ಟದ್ದನ್ನು ಮಾಡುವ ದೇವನಲ್ಲ. ಅವರು ನಿಮ್ಮ ಕರ್ಮಗಳಿಗೆ ತಕ್ಕಂತೆ ನ್ಯಾಯ ನೀಡುವ ದೇವ. ಕಳೆದ 72 ವರ್ಷಗಳ ನಂತರ ಇಂತಹದ್ದೊಂದು ಯೋಗ ನಿಮ್ಮ ಜಾತಕದಲ್ಲಿ ನಿರ್ಮಾಣವಾಗಿದೆ. ನಿಮ್ಮ ಜಾತಕದ ಅಷ್ಟಮ ಭಾವದಲ್ಲಿ ಶನಿದೇವನು ಕುಳಿತಿದ್ದಾನೆ. ಅಷ್ಟಮ ಭಾವದಲ್ಲಿ ಶನಿ ಬಂದಾಗ ಜೀವನದ ಕಷ್ಟಗಳು ದೂರವಾಗುವ ಕಾಲ ಹತ್ತಿರ ಬಂದಿದೆ ಎಂದೇ ಅರ್ಥ. ಜೀವನದಲ್ಲಿ ಶನಿದೇವನು ಈ ಮಂದಗತಿಯಲ್ಲಿ ಚಲಿಸಬಹುದು. ಆದರೆ ಅವರು ಚಲಿಸಲು ಶುರು ಮಾಡಿದರೆ ರಾಜನನ್ನು ಭಿಕ್ಷುಕನನ್ನಾಗಿ, ಭಿಕ್ಷುಕನನ್ನು ರಾಜನನ್ನಾಗಿ ಮಾಡುವ ಕ್ಷಣಾರ್ಧ ಸಾಕು. ನೀವು ಕಳೆದ ಕೆಲವು ಸಮಯದಿಂದ ಯಾರಿಗಾದರೂ ಮೋಸ ಮಾಡಿದ್ದರೆ, ಯಾರನ್ನಾದರೂ ಮನಸ್ಸಿಗೆ ನೋವು ಮಾಡಿದ್ದರೆ, ಈ ಬಡವರ ಶಾಪ ಪಡೆದಿದ್ದರೆ ಅಥವಾ ಈ ಪೋಷಕರನ್ನು ನೀವು ನಿರ್ಲಕ್ಷಿಸಿದರೆ, ಈ ಎಲ್ಲವೂ ಶನಿಯ ಒಂದು ಅದೃಶ್ಯ ಖಾತೆಯಲ್ಲಿ ದಾಖಲಾಗಿದೆ. ನೀವು ಮಾಡಿದ ತಪ್ಪು ನಿಮಗೆ ಮತ್ತು ಶನಿದೇವನಿಗೆ ಮಾತ್ರ ತಿಳಿದಿರುತ್ತೆ. ಪರರ ಮನಸ್ಸಿಗೆ ನೋವು ಕೊಟ್ಟು ನಾವು ಸುಖವಾಗಿ ಇರುತ್ತೇನೆ ಎಂದು ನೀವು ಭಾವಿಸಿದ್ದರೆ ಅದು ನಿಮ್ಮ ದೊಡ್ಡ ಭ್ರಮೆ. ಶನಿದೇವ ಈಗ ಕೈಯಲ್ಲಿ ಲೇಖನಿ ಹಿಡಿದು ಕುಳಿತಿದ್ದಾನೆ. ನಿಮ್ಮ ಸಣ್ಣ ತಪ್ಪಿಗೂ ಶಿಕ್ಷೆ ನೀಡಲು ಸಿದ್ಧನಿದ್ದಾನೆ. ನಿಮ್ಮ ಕರ್ಮಗಳ ಖಾತೆಯು ಬ್ಯಾಂಕ್ ಖಾತೆಯಂತೆಯೇ ಇರುತ್ತೆ. ಬ್ಯಾಂಕಿನಲ್ಲಿ ಹಣ ಹಾಕಿದರೆ ನಿಮಗೆ ಬಡ್ಡಿ ಸಮೇತ ಹಣ ವಾಪಸ್ ಸಿಗುತ್ತೆ. ಹಾಗೆಯೇ ಶನಿದೇವನ ಬ್ಯಾಂಕಿನಲ್ಲಿ ನೀವು ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಮಾತುಗಳು ಮತ್ತು ಪುಣ್ಯ ಕಾರ್ಯಗಳನ್ನು ಜಮಾ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರು ನಿಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನು ಜಮಾ ಮಾಡ್ತಾರೆ. ಆದರೆ ನೀವು ದ್ವೇಷ ಮತ್ತು ಅಸೂಯೆಯನ್ನು ತುಂಬಿದ್ದರೆ ಅಷ್ಟೇ ಪ್ರಮಾಣದ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಮುಂದಿನ 24 ಗಂಟೆಗಳು ನಿಮಗೆ ಪರೀಕ್ಷೆಯ ಸಮಯ. ಶನಿದೇವನು ಪರೀಕ್ಷೆ ತೆಗೆದುಕೊಳ್ಳುವಾಗ ಅದರಲ್ಲಿ ತೇರ್ಗಡೆಯಾಗುವುದು ನಿಮ್ಮ ಕೈಯಲ್ಲಿದೆ. ನಿಮ್ಮ ಮನೆಯ ಬಗ್ಗೆ ಹೇಳಬೇಕೆಂದರೆ ನೀವು ಯಾವ ಮನೆಯಲ್ಲಿ ನೆಮ್ಮದಿಯಿಂದ ಇದ್ದೀರೋ, ಯಾವ ಮನೆಯನ್ನು ದೇವಸ್ಥಾನದಂತೆ ಕಾಣುತ್ತೀರೋ ಅದೇ ಮನೆಯಲ್ಲಿ ಈಗ ಅಶಾಂತಿ ಉಂಟಾಗಬಹುದು. ಹಳೆಯ ಕಹಿ ಘಟನೆಗಳು ಮತ್ತೆ ಮುನ್ನೆಲೆಗೆ ಬರಬಹುದು. ಈ ಮನೆಯ 4 ಗೋಡೆಗಳ ನಡುವೆ ಗುಟ್ಟಾಗಿ ಉಳಿದಿದ್ದ ವಿಷಯಗಳು ಹೊರಬಂದು ಮನೆಯ ನೆಮ್ಮದಿಯನ್ನು ಹಾಳು ಮಾಡಬಹುದು. ಕುಟುಂಬದ ಸದಸ್ಯರ ನಡುವೆ ಅನಗತ್ಯ ಜಗಳಗಳು ನಡೆಯಬಹುದು. ಮನೆಯ ಹಿರಿಯರು ಅಥವಾ ಕುಟುಂಬದ ನಿರ್ಧಾರಗಳಲ್ಲಿ ನಿಮ್ಮ ಈ ಪಾತ್ರವಿಲ್ಲದಿದ್ದಕ್ಕೆ ನಿಮಗೆ ನೋವಾಗಿರಬಹುದು. ಆದರೆ ನೆನಪಿಡಿ, ಮನೆ ಎನ್ನುವುದು 4 ಕಂಬಗಳ ಮೇಲೆ ನಿಂತಿರುತ್ತೆ. ಒಂದು ಕಂಬ ಮುರಿದರೂ ಇಡೀ ಮನೆ ಕುಸಿಯುತ್ತೆ. ಆದ್ದರಿಂದ ಕುಟುಂಬವನ್ನು ಒಗ್ಗಟ್ಟಾಗಿ ಹಿಡಿದಿಟ್ಟುಕೊಳ್ಳುವ ಜವಾಬ್ದಾರಿ ನಿಮ್ಮದು. ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮಗೆ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆಯೇ? ನಿಮ್ಮ ಜೊತೆಗಿದ್ದುಕೊಂಡೇ ನಿಮಗೆ ಮೋಸ ಮಾಡುತ್ತಿದ್ದಾರೆಯೇ? ಇಂತಹ ಜನರ ಬಗ್ಗೆ ಶನಿದೇವನು ಈಗ ಗಮನ ಹರಿಸುತ್ತಿದ್ದಾನೆ. ಹಣಕಾಸಿನ ವಿಷಯಕ್ಕೆ ಬಂದರೆ ನೀವು ಕಳೆದ ಹಲವು ದಿನಗಳಿಂದ ಆರ್ಥಿಕವಾಗಿ ನಲುಗಿದ್ದೀರಿ.
ಕೆಲವು ತಿಂಗಳುಗಳ ಹಿಂದೆ ಒಂದು ದೊಡ್ಡ ವ್ಯವಹಾರ ಮತ್ತು ಅವಕಾಶ ನಿಮ್ಮ ಕೈಗೆ ಬಂದಿತ್ತು. ಆದರೆ ತಪ್ಪು ವ್ಯಕ್ತಿಯನ್ನು ನಂಬಿದ್ದಕ್ಕೆ ನೀವು ಕೈ ಸುಟ್ಟುಕೊಂಡಿದ್ದೀರಿ. ನಿಮ್ಮ ಹಣ ಎಲ್ಲೋ ಸಿಕ್ಕಿಹಾಕಿಕೊಂಡಿದೆ. ಹಣ ಕೊಡಬೇಕಾದ ವ್ಯಕ್ತಿ ಈಗ ಕೈ ಎತ್ತಿದ್ದಾನೆ. ನೀವು ಎಷ್ಟೇ ಬೇಡಿದರೂ ನಿಮ್ಮ ಹಣ ನಿಮಗೆ ಸಿಗುತ್ತಿಲ್ಲ. ಆದರೆ ಈಗ ಶನಿದೇವನು ಆ ವ್ಯಕ್ತಿಯ ಮೇಲೆ ತನ್ನ ಪ್ರಭಾವ ಬೀರಲಿದ್ದಾನೆ. ಆ ವ್ಯಕ್ತಿಗೆ ಆಕಸ್ಮಿಕವಾಗಿ ಅನಾರೋಗ್ಯ ಉಂಟಾಗಬಹುದು ಅಥವಾ ಅವನು ನಿಮ್ಮಿಂದ ಕಿತ್ತುಕೊಂಡ ಹಣ ಬೇರೆ ಯಾವುದೋ ಅನಗತ್ಯ ಕಾರ್ಯಕ್ಕೆ ಖರ್ಚಾಗಬಹುದು. ಯಾರು ನಿಮ್ಮ ಕಷ್ಟದ ದುಡಿಮೆಯನ್ನು ಕಸಿದುಕೊಂಡಿದ್ದಾರೋ ಅವರಿಗೆ ಶನಿ ತಕ್ಕ ಶಾಸ್ತಿ ಮಾಡುತ್ತಾನೆ. ಈ ಶತ್ರುಗಳ ವಿಷಯದಲ್ಲಿ ಹೇಳುವುದಾದರೆ, ಹೊರಗಿನ ಶತ್ರುಗಳಿಗಿಂತ ಮನೆಯೊಳಗಿನ ಮತ್ತು ನಿಮ್ಮ ಮನಸ್ಸಿನ ಒಳಗಿನ ಶತ್ರುಗಳೇ ಹೆಚ್ಚು. ಈ ಅಪಾಯಕಾರಿ ಜೀವನದಲ್ಲಿ ಮುನ್ನಡೆಯಲು ಈ ಶತ್ರುಗಳ ಹಾವಳಿ ಕಡಿಮೆ ಆಗಬೇಕು. ಇಲ್ಲದಿದ್ದರೆ ಅವರು ನಿಮ್ಮ ಬೆನ್ನ ಮೇಲಿರುವ ಹೊರೆಯಂತೆ ನಿಮ್ಮನ್ನು ಕುಗ್ಗಿಸುತ್ತಾರೆ. ಕೆಲವು ಸಣ್ಣ ಪುಟ್ಟ ಅನಾರೋಗ್ಯಗಳು ಕೂಡ ನಿಮ್ಮ ಶತ್ರುಗಳಂತೆ ವರ್ತಿಸುತ್ತೆ. ಈ ಕಷ್ಟಪಟ್ಟು ಸಂಪಾದಿಸಿದ ಹಣ ಆಸ್ಪತ್ರೆಯ ಪಾಲಾಗುತ್ತಿದ್ದರೆ ಅದು ನಿಮ್ಮ ಕರ್ಮದ ಫಲವಿರಬಹುದು. ಶಾಸ್ತ್ರಗಳ ಪ್ರಕಾರ ನೀವು ವೈದ್ಯರಿಗೆ ಹಣ ನೀಡುತ್ತಿದ್ದೀರಿ ಎಂದರೆ ಹಿಂದಿನ ಜನ್ಮದ ಯಾವುದೋ ಋಣವನ್ನು ತೀರಿಸುತ್ತಿದ್ದೀರಿ ಎಂದರ್ಥ. ಆದ್ದರಿಂದ ನಿಮ್ಮ ಮಾತು, ನಡವಳಿಕೆ ಮತ್ತು ಕೆಲಸಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ. ಮುಂದಿನ 24 ಗಂಟೆಗಳಲ್ಲಿ ನಿಮಗೆ ವಿಪರೀತ ಸುಸ್ತು ಅಥವಾ ಮನಸ್ಸಿನಲ್ಲಿ ಅಶಾಂತಿ ಕಾಡಬಹುದು. ರಾತ್ರಿ ಸರಿಯಾಗಿ ನಿದ್ದೆ ಬಾರದಿರುವುದು ಅಥವಾ ಈ ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ ಅದು ಶನಿದೇವನು ನಿಮ್ಮ ಕರ್ಮಗಳನ್ನು ವಿಶ್ಲೇಷಿಸುತ್ತಿದ್ದಾನೆ ಎಂಬುದರ ಸಂಕೇತ. ಶಿಕ್ಷೆ ನೀಡುವ ಮೊದಲು ಶನಿ ಯಾವಾಗಲೂ ಎಚ್ಚರಿಕೆ ನೀಡುತ್ತಾನೆ. ಈ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಅಂತರಾತ್ಮವು ನಿಮಗೆ ಏನೋ ಹೇಳಲು ಪ್ರಯತ್ನಿಸುತ್ತಿದೆ. ಜೀವನವು ಹೊರನೋಟಕ್ಕೆ ಚೆನ್ನಾಗಿ ಕಂಡರೂ ಒಳಗಿನಿಂದ ತಳಹದಿ ಅಲುಗಾಡುತ್ತಿರಬಹುದು. ಈ ಗೋಡೆ ಹೊರಗಿನಿಂದ ಗಟ್ಟಿಯಾಗಿ ಕಂಡರೂ ಒಳಗೆ ಗೆದ್ದಲು ಹಿಡಿದಿರುವಂತೆ ನಿಮ್ಮ ಬದುಕಿನಲ್ಲಿ ಸಮಸ್ಯೆಗಳು ಇರಬಹುದು. ಶನಿದೇವನಿಗೆ ಕೆಲವು ವಿಷಯಗಳು ಎಂದರೆ ಬಹಳನೇ ಇಷ್ಟ. ಅವುಗಳೆಂದರೆ ಈ ಶಿಸ್ತು, ಪ್ರಾಮಾಣಿಕತೆ, ಸೇವೆ ಮತ್ತು ಸರಳತೆ. ಇಂದಿನ ಕಾಲದಲ್ಲಿ ಜನರು ಪ್ರಾಮಾಣಿಕತೆಯನ್ನು ಮರೆತಿದ್ದಾರೆ. ಆದರೆ ಯಾರಲ್ಲಿ ಈ 4 ಗುಣಗಳು ಇರುತ್ತವೆಯೋ ಅವರ ಮೇಲೆ ಶನಿದೇವನು ಯಾವಾಗಲೂ ಪ್ರಸನ್ನನಾಗಿರುತ್ತಾನೆ. ಶನಿದೇವನು ಬಾಹ್ಯ ಪ್ರದರ್ಶನಕ್ಕೆ ಒಲಿಯುವುದಿಲ್ಲ, ಬದಲಾಗಿ ನಿಮ್ಮ ಅಂತರಂಗದ ಶುದ್ಧತೆಗೆ ಒಲಿಯುತ್ತಾನೆ. ನೀವು ಇತ್ತೀಚೆಗೆ ಯಾರಾದರೂ ಹಿರಿಯರಿಗೆ ಅವಮಾನ ಮಾಡಿದ್ದರೆ, ಈ ಬಡವರನ್ನು ಹೀಯಾಳಿಸಿದ್ದರೆ ಅಥವಾ ಪ್ರಾಣಿಗಳಿಗೆ ಹಿಂಸೆ ನೀಡಿದ್ದರೆ ತಕ್ಷಣ ಸುಧಾರಿಸಿಕೊಳ್ಳಿ. ನಿಮ್ಮ ಮನೆಯ ಮುಂದೆ ಹಸಿದು ಬಂದ ನಾಯಿಯನ್ನು ಹೊಡೆದು ಓಡಿಸಬೇಡಿ. ಸಂಕಷ್ಟ ಬಂದಾಗ ದೇವಸ್ಥಾನಕ್ಕೆ ಹೋಗಿ ಪ್ರಾಣಿಗಳಿಗೆ ಆಹಾರ ನೀಡುವ ನೀವು ಸಾಮಾನ್ಯ ದಿನಗಳಲ್ಲಿ ಅವುಗಳನ್ನು ಏಕೆ ದ್ವೇಷಿಸುತ್ತೀರಿ? ಈ ಪ್ರಾಣಿಗಳಲ್ಲಿಯೂ ದೇವರಿದ್ದಾನೆ ಎಂಬುದನ್ನು ಮರೆಯಬೇಡಿ. ನಿಮ್ಮ ಕರ್ಮಗಳನ್ನು ನೀವೇ ಸುಧಾರಿಸಿಕೊಳ್ಳದಿದ್ದರೆ ಪರಿಸ್ಥಿತಿಯೇ ನಿಮ್ಮನ್ನು ಸುಧಾರಿಸುವಂತೆ ಮಾಡುತ್ತೆ. ಶನಿದೇವನು ಕೇವಲ ಕನ್ನಡಿಯಿದ್ದಂತೆ. ಕನ್ನಡಿ ಸರಿಯಿಲ್ಲ ಎಂದು ಹೇಳುವ ಬದಲು ನಿಮ್ಮ ಮುಖವನ್ನು ಸ್ವಚ್ಛ ಮಾಡಿಕೊಳ್ಳಿ. ನಿಮ್ಮ ಕೆಲಸದಲ್ಲಿ ಬದಲಾವಣೆ ತನ್ನಿ. ಆಗ ಶನಿದೇವನು ನಿಮಗೆ ಪ್ರಿಯನಾಗಿ ಕಾಣುತ್ತಾನೆ. ಈ ಮುಂದಿನ 24 ಗಂಟೆಗಳಲ್ಲಿ ನೀವು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಈ ಹಳೆಯ ಶತ್ರುವೊಬ್ಬರು ಮಿತ್ರರಾಗಬಹುದು ಅಥವಾ ಅತ್ಯಂತ ಆಪ್ತರು ನಿಮಗೆ ದ್ರೋಹ ಮಾಡಬಹುದು. ಇಂತಹ ಸಮಯದಲ್ಲಿ ಶಾಂತವಾಗಿರಿ. ಆತುರದ ಪ್ರತಿಕ್ರಿಯೆ ನೀಡಬೇಡಿ. ಮೌನವಾಗಿ ಎಲ್ಲವನ್ನ ಗಮನಿಸಿ. ಆಕಸ್ಮಿಕ ಖರ್ಚುಗಳು ನಿಮ್ಮ ಮುಂದೆ ಬರಬಹುದು. ಈ ಮೊಬೈಲ್ ಅಥವಾ ವಾಹನ ಕೆಟ್ಟು ಹೋಗಬಹುದು. ಈ ಕೆಲಸ ಮಾಡುವ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಬೈಸಿಕೊಳ್ಳಬೇಕಾಗಬಹುದು. ಆದರೆ ಇವೆಲ್ಲವೂ ನಿಮಗೆ ಶಿಕ್ಷೆಯಲ್ಲ, ಬದಲಾಗಿ ನಿಮ್ಮನ್ನು ಸುಧಾರಿಸಿಕೊಳ್ಳಲು ಸಿಗುತ್ತಿರುವ ಅವಕಾಶ. ಅಹಂಕಾರವನ್ನು ಬಿಡಿ. ನಾನು ಮಾಡಿದ್ದೇ ಸರಿ ಎನ್ನುವ ಭ್ರಮೆಯಿಂದ ಹೊರಬನ್ನಿ. ಈ ಕಪ್ಪು ಎಳ್ಳನ್ನು ಆದಷ್ಟು ದಾನ ಮಾಡಿ, ಬಡ ಕಾರ್ಮಿಕರಿಗೆ ಸಹಾಯವನ್ನು ಮಾಡಿ ಮತ್ತು ಈ ಪೋಷಕರ ಆಶೀರ್ವಾದ ನೀವು ಪಡೆಯಿರಿ. ಶನಿದೇವನು ನಿಮ್ಮ ಅಂತರಂಗದ ಶುದ್ಧಿಯನ್ನು ಬಯಸುತ್ತಾನೆ. ಜೀವನವು ಎಷ್ಟು ಅನಿಶ್ಚಿತ ಮತ್ತು ಕರ್ಮಗಳು ಎಷ್ಟು ಶಕ್ತಿಶಾಲಿ ಎಂಬುದನ್ನು ಈ ಸಮಯ ನಿಮಗೆ ಅರ್ಥ ಮಾಡಿಸುತ್ತದೆ. ಸತ್ಯದ ಹಾದಿಯಲ್ಲಿ ನಡೆದರೆ ಶನಿ ನಿಮ್ಮನ್ನು ಬಲಪಡಿಸುತ್ತಾನೆ, ಶತ್ರುಗಳನ್ನು ಶಾಂತಗೊಳಿಸುತ್ತಾನೆ ಮತ್ತು ಯಾರು ಕಸಿದುಕೊಳ್ಳಲಾಗದ ಸ್ಥಿರತೆಯನ್ನು ನಿಮಗೆ ನೀಡುತ್ತಾನೆ. ಆದರೆ ತಪ್ಪು ದಾರಿ ಹಿಡಿದರೆ ಎಚ್ಚರಿಕೆಯನ್ನು ನೀಡುತ್ತಾನೆ. ಸುಧಾರಿಸಿಕೊಳ್ಳಲು ಇನ್ನೂ ಸಮಯವಿದೆ. ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಇಡಿ. ಶನಿಯ ನ್ಯಾಯ ನಿಧಾನವಾಗಿರಬಹುದು, ಆದರೆ ಅದು ಅಚಲವಾದದ್ದು. ಅವರ ಒಂದು ತೀರ್ಪು ಅನ್ನೋದು ಬಂದಾಗ
ಅದು ನಿಮ್ಮ ಇಡೀ ಜೀವನವನ್ನೇ ಬದಲಿಸುತ್ತೆ. ಶನಿದೇವನ ಕೃಪೆ ಸದಾ ನಿಮ್ಮ ಮೇಲೆ ಇರಬೇಕು ಅನ್ನೋದಾದರೆ ನೀವು ಆದಷ್ಟು ಈ ಎಲ್ಲರನ್ನ ಒಳ್ಳೆಯ ರೀತಿಯಿಂದನೇ ನೀವು ನೋಡಿ. ನನ್ನ ಆತ್ಮೀಯ ಕುಂಭರಾಶಿಯವರೇ, ನಿಮಗೆ ಈ ಒಂದು ಅತಿ ದೊಡ್ಡ ಸಿಹಿ ಸುದ್ದಿ ಕಾದಿದೆ. ನಿಮ್ಮ ಜೀವನದಲ್ಲಿ ಈ ಹೊಸ ಪ್ರೇಮ ಮತ್ತು ಹೊಸ ಸಂಬಂಧಗಳು ಈಗ ಚಿಗುರಲಿದೆ. ಮುಂಬರುವ 48 ಗಂಟೆಗಳ ಒಳಗೆ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ಕಾಣಿಸಿಕೊಳ್ಳಲಿದೆ. ಇದು ಸಾಮಾನ್ಯ ದಿನವಲ್ಲ. ಇಂದು ನಾವು ಹೇಳಲಿರುವ ಈ ವಿಷಯಗಳನ್ನು ಕೇಳಿದರೆ ನಿಮ್ಮಲ್ಲಿ ಕೆಲವರಿಗೆ ಈ ಸಂತೋಷದ ಕಣ್ಣೀರು ಬರಬಹುದು. ಇನ್ನು ಕೆಲವರಿಗೆ ಒಂದು ಕ್ಷಣ ಆಶ್ಚರ್ಯ ಅಥವಾ ಭಯವಾಗಬಹುದು. ಈ ಸಿಹಿ ಸುದ್ದಿಯ ಮೊದಲ ಸಂಕೇತ. ಇದು ನಿಮ್ಮ ಮುಂದೆ ನಿಮ್ಮ ಪರೀಕ್ಷೆಯ ಸಮಯವಲ್ಲ, ಬದಲಾಗಿ ಇದು ನಿಮ್ಮ ಈ ಒಂದು ಪ್ರತಿಫಲದ ಸಮಯ. ದೀರ್ಘಕಾಲದವರೆಗೆ ನೀವು ಅವಮಾನಗಳನ್ನು ಸಹಿಸಿದ್ದೀರಿ, ಮೋಸ ಹೋಗಿದ್ದೀರಿ, ಪ್ರೀತಿಯಲ್ಲಿ ನೊಂದಿದ್ದೀರಿ ಮತ್ತು ಸಂಬಂಧಗಳಲ್ಲಿ ವಂಚನೆಗೆ ಒಳಗಾಗಿದ್ದೀರಿ. ದೇವರೇ, ನನಗೆ ಯಾಕೆ ಹೀಗೆ ಮಾಡುತ್ತಿದ್ದೀಯಾ ಎಂದು ನೀವು ದೇವರಿಗೆ ಸವಾಲು ಹಾಕಿದ ಸಮಯಗಳು ಇದ್ದವು. ಆದರೆ ಈಗ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಯೋಗ ಸೃಷ್ಟಿಯಾಗಿದೆ. ಇದು ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುತ್ತೆ. ಬೃಹಸ್ಪತಿಯ ಕೃಪೆ, ಶುಕ್ರನ ಜಾಗೃತಿ ಮತ್ತು ಚಂದ್ರನ ವಿಶೇಷ ಗೋಚಾರವು ನಿಮ್ಮ ಜೀವನದಲ್ಲಿ ಈ ಹೊಸ ಪ್ರೇಮ ಮತ್ತು ಹೊಸ ಆರಂಭವನ್ನು ತರುತ್ತಿದೆ. ಈ ಹೊಸ ಪ್ರೀತಿ ಹೇಗೆ ಹುಟ್ಟುತ್ತೆ ಎಂಬುದು ಬಹಳನೇ ಮುಖ್ಯ. ಅನೇಕರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರೀತಿ ಎಂಬುದು ಒತ್ತಾಯದಿಂದ ಬರುವುದಲ್ಲ. ಈ ತಂತ್ರ ಮಂತ್ರಗಳಿಂದ ಹುಟ್ಟುವುದಿಲ್ಲ. ಯಾರಿಗಾದರೂ ಮೋಸ ಮಾಡಿ ಪಡೆಯುವುದಲ್ಲ. ನಿಮ್ಮ ಆತ್ಮವು ಯಾವಾಗ ಸಿದ್ಧವಾಗಿರುತ್ತದೆಯೋ ಆಗಲೇ ಸತ್ಯವಾದ ಈ ಪ್ರೀತಿ ಅರಳುವುದು. ಈಗ ನಿಮ್ಮ ಆತ್ಮ ಆ ಹಂತಕ್ಕೆ ತಲುಪಿದೆ. ನಿಮ್ಮ ಜಾತಕದ 5ನೇ, 7ನೇ ಮತ್ತು 11ನೇ ಭಾವಗಳ ನಡುವೆ ಒಂದು ಅಪರೂಪದ ಸಂಬಂಧ ಏರ್ಪಡುತ್ತಿದೆ. ಇದರಿಂದಾಗಿ ಹಳೆಯ ಪರಿಚಯದ ವ್ಯಕ್ತಿ ಅಥವಾ ಸಾಮಾಜಿಕ ಮಾಧ್ಯಮದ ಮೂಲಕ ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಪ್ರವೇಶವಾಗಲಿದೆ. ಆ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಆ ವ್ಯಕ್ತಿ ನಿಮಗೆ ಮೊದಲೇ ತಿಳಿದಿರಬಹುದು. ಅವರು ದೀರ್ಘಕಾಲದಿಂದ ನಿಮ್ಮನ್ನು ಗಮನಿಸುತ್ತಿರಬಹುದು ಮತ್ತು ನಿಮ್ಮ ನೋವನ್ನು ಅರ್ಥ ಮಾಡಿಕೊಂಡಿರಬಹುದು. ಇದು ಹೊಸ ಮುಖವೂ ಆಗಿರಬಹುದು ಅಥವಾ ಹಳೆಯ ಸಂಬಂಧವು ಕಾಲದ ಕಾರಣದಿಂದ ದೂರವಾಗಿದ್ದು ಈಗ ಮತ್ತೆ ಹತ್ತಿರವಾಗುತ್ತಿರಬಹುದು. ನಿಮ್ಮ ಈ ಪೂರ್ವಜನ್ಮದ ಅಪೂರ್ವ ಸಂಬಂಧವು ಈ ಜನ್ಮದಲ್ಲಿ ಈಗ ಪೂರ್ಣಗೊಳ್ಳುವ ಸಮಯ ಬಂದಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. ಜಾತಕದಲ್ಲಿ ರಾಹು ಮತ್ತು ಕೇತುಗಳು ಸಕ್ರಿಯವಾದಾಗ ಒಂದು ಕುತಂತ್ರದ ಆಟ ನಡೆಯುತ್ತೆ. ನಿಮ್ಮ ಸಂತೋಷವನ್ನು ಕಂಡು ಕೆಲವರು ಅಸೂಯೆ ಪಡಬಹುದು, ನಿಮ್ಮ ದಾರಿ ತಪ್ಪಿಸಲು ಪ್ರಯತ್ನಿಸಬಹುದು ಅಥವಾ ನಿಮ್ಮ ಹೊಸ ಸಂಬಂಧಗಳನ್ನು ಮುರಿಯಲು ಸಂಚು ರೂಪಿಸಬಹುದು. ಆದರೆ ಚಿಂತಿಸಬೇಡಿ, ಈಗ ಶಿವನ ಕೃಪೆ ನಿಮ್ಮ ಮೇಲಿದೆ. ನಿಮ್ಮ ವಿರುದ್ಧ ಯಾರು ಬಲೆ ಹೆಣೆಯುತ್ತಾರೋ ಅವರು ತಾವೇ ಹೆಣೆದ ಬಲೆಯಲ್ಲಿ ತಾವೇ ಬೀಳ್ತಾರೆ. ನಿಮ್ಮ ಹಣೆಬರಹದ ಕೆಟ್ಟ ರೇಖೆಗಳನ್ನು ಅಳಿಸಿ ಹಾಕುವ ಸಮಯ ಇದು. ಹಸ್ತದ ರೇಖೆಗಳು ಕಲ್ಲಿನ ಮೇಲೆ ಬರೆದ ಗೆರೆಗಳಲ್ಲ. ಯಾವಾಗ ನಮ್ಮ ಆಲೋಚನೆಗಳು ಬದಲಾಗುತ್ತವೆಯೋ, ನಮ್ಮ ಕರ್ಮಗಳು ಬದಲಾಗುತ್ತವೆಯೋ ಆಗ ವಿಧಿಯ ರೇಖೆಯು ತಾವಾಗಿಯೇ ಬದಲಾಗುತ್ತೆ. ಇಂದು ನಿಮ್ಮ ಜೀವನದ ಅತಿ ದೊಡ್ಡ ತಿರುವು, ಈ ಟರ್ನಿಂಗ್ ಪಾಯಿಂಟ್ ಅಂತಲೇ ಅನ್ನಬಹುದು. ಇಂದು ಈ ವಿಷಯಗಳನ್ನು ನಿರ್ಲಕ್ಷಿಸುವವರಿಗೆ ಒಂದು ಎಚ್ಚರಿಕೆ ನೀಡಲೇಬೇಕು. ದೇವರು ಪದೇ ಪದೇ ಸಂಕೇತಗಳನ್ನು ನೀಡುವುದಿಲ್ಲ. ಯಾರು ಇದನ್ನು ಕೇವಲ ತಮಾಷೆ ಎಂದು ಭಾವಿಸಿ ಅರ್ಧಕ್ಕೆ ಬಿಡುತ್ತಾರೋ ಅವರಿಗೆ ಆ ಅದೃಷ್ಟದ ಅವಕಾಶಗಳು ಮತ್ತೆ ಕೈ ತಪ್ಪಿ ಹೋಗಬಹುದು. ಇದಕ್ಕಾಗಿ ನೀವು ಯಾವುದೇ ಒಂದು ಕಠಿಣ ತಂತ್ರ ಮಂತ್ರಗಳನ್ನು ಮಾಡಬೇಕಾಗಿಲ್ಲ. ಇಂದು ರಾತ್ರಿ ಮಲಗುವ ಮುನ್ನ ತಾಯಿ ಲಕ್ಷ್ಮಿ ಮತ್ತು ಭಗವಾನ್ ಶಿವನನ್ನು ನೆನೆಯಿರಿ. ಒಂದು ದೀಪವನ್ನು ಹಚ್ಚಿ ಮನೆಯಲ್ಲಿ ನಾನು ಪ್ರೀತಿ, ಸುಖ ಮತ್ತು ಸತ್ಯವಾದ ಸಂಬಂಧಕ್ಕೆ ಅರ್ಹನಾಗಿದ್ದೇನೆ ಎಂದು ಸಂಕಲ್ಪ ಮಾಡಿ. ನಿಮ್ಮ ಜೀವನವು ಈಗ ಪ್ರೀತಿ, ಗೌರವ ಮತ್ತು ಆತ್ಮಕ್ಕೆ ಶಾಂತಿ ಸಿಗುವ ದಿಕ್ಕಿನತ್ತ ಸಾಗುತ್ತಿದೆ. ಈ ಬದಲಾವಣೆಯು ಕೇವಲ ಬಾಹ್ಯ ಸನ್ನಿವೇಶದ್ದಲ್ಲ, ಇದು ನಿಮ್ಮ ಒಳಗಡೆ ನಡೆಯುತ್ತಿರುವ ಒಂದು ದೈವಿಕ ಕ್ರಾಂತಿ ಅಂತಲೇ ಅನ್ನಬಹುದು. ನಿಮ್ಮ ಆತ್ಮದ ವರ್ಷಗಳ ಈ ಕೂಗು ಬ್ರಹ್ಮಾಂಡದ ಶಕ್ತಿಯನ್ನು ತಲುಪಿದೆ. ಸೂರ್ಯನ ತೇಜಸ್ಸು ಮತ್ತು ಚಂದ್ರನ ಶೀತಲ ಪ್ರಕಾಶವು ಈಗ ನಿಮ್ಮ ಅದೃಷ್ಟದಲ್ಲಿ ಹರಡಲಿದೆ. ನಿಮ್ಮ ಅದೃಷ್ಟವನ್ನು ಸ್ಥಿರವಾಗಿರಿಸಿಕೊಳ್ಳಲು ಕೆಲವು ವಿಷಯಗಳನ್ನು ಗಮನಿಸಿ. ಶುಕ್ರವಾರದಂದು ಬಿಳಿ ಬಣ್ಣದ ಬಟ್ಟೆ ಧರಿಸಿ, ಸುಗಂಧ ದ್ರವ್ಯ ಬಳಸಿ, ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಮತ್ತು ಎಂದಿಗೂ ಯಾರಿಗೂ ಪ್ರೀತಿಯಲ್ಲಿ ಮೋಸ ಮಾಡಬೇಡಿ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದೀರಿ ಎಂದರೆ ಇದು ಕಾಕತಾಳೀಯವಲ್ಲ. ಇದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ನೇರ ಸಂದೇಶ. ನಿಮ್ಮ ಕಣ್ಣೀರಿನ ದಿನಗಳು ಮುಗಿದಿವೆ.
ಈಗ ಹಸನ್ಮುಖಿಯಾಗಿ ಹೊಸ ಆರಂಭವನ್ನು ಸ್ವಾಗತಿಸಿ. ಶುಕ್ರದೇವನ ಕೃಪೆಯಿಂದ ನಿಮ್ಮ ಬದುಕು ಬಂಗಾರವಾಗುತ್ತೆ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.